ಸಾಗರದಲ್ಲಿ ಆಗಿರತಕ್ಕಂಥ ಒಂದು ಅಪಘಾತದ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಶಿವಮೊಗ್ಗ ಜಿಲ್ಲೆ ಸಾಗರದ ಸಿಗಂದೂರು ರಸ್ತೆಯಲ್ಲಿ ನಿಂತಿದ್ದ ಹುಲಿಮನೆಯ ಲಕ್ಷ್ಮಣ ಎಂಬ ವ್ಯಕ್ತಿಯ ಮೇಲೆ ಹಿಂಬದಿಯಿಂದ ಬಂದ ಕ್ರೈನ್ ಹರಿದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಸಂಬಂಧ ಮೃತ ವ್ಯಕ್ತಿಗೆ ಸಂಬಂಧಪಟ್ಟವರು ಸಾಗರ ಪೇಟೆ ಪೊಲೀಸ್ ಠಾಣೆಗೆ ಕೇಸ್ ದಾಖಲಿಸಲು ಹೋಗಿದ್ದಾರೆ. ಆಗ ಅಲ್ಲಿ ಪೊಲೀಸರು ಅನುಚಿತವಾಗಿ ವರ್ತಿಸಿದ್ದಾರೆ ಅಂತಕ್ಕಂಥ ಆರೋಪ ಕೇಳಿಬಂದಿದೆ. ಮೃತಪಟ್ಟ ವ್ಯಕ್ತಿಯ ಕಡೆಯವರು ಅಪಘಾತ ನಡೆದ ಸ್ಥಳದಲ್ಲಿ ಇದ್ದವರು ಯಾರು, ಆಟದಲ್ಲಿ ಎಷ್ಟರ ತಂದು ಹಾಕಿದ್ದೀರಾ ಅಂತ ಹತ್ತು ಪ್ರಶ್ನೆ ಮಾಡಿ ಹೆಚ್ಚಿಗೆ ಮಾತಾಡಿದರೆ ನಿಮ್ಮನ್ನು ಜೈಲಿಗೆ ಕಳಿಸ್ತೀವಿ ಅಂತಲೂ ಸಹ ಪೊಲೀಸರು ಆವಾಜ್ ಹಾಕಿದ್ದಾರಂತೆ. ಸದ್ಯ ಸ್ಥಳೀಯರು ಈ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದು, ಠಾಣೆಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿಗೂ ಹೀಗೆ ವರ್ತನೆ ಮಾಡ್ತಾರೆ ಅಂತ ಆರೋಪಿಸಿದ್ದಾರೆ. ನ್ಯಾಯ ಬೇಕು. ಹುಲಿಮನೆ ಲಕ್ಷ್ಮಣ ಅಂತೇಳಿ ಬೆಳಗ್ಗೆ ಕಪಾಯತ್ರಿ ಬಿಲ್ಡಿಂಗ್ ಹತ್ರ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆದಮೇಲೆ ಅವರ ಮನೆಯವರು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾರೆ. ಕಂಪ್ಲೇಂಟು ಕೊಟ್ಟಿರೋದೇ ಸರಿಯಾಗಲಿಲ್ಲ ಅಂತೇಳಿ 4-6 ಸಲ ಇಲ್ಲೇ ಪೂವಯ್ಯ ಓಡಾಡಿಸಿದ್ದಾರೆ. ಹುಲ್ಲಯ್ಯ ಇನ್ಸ್ಪೆಕ್ಟ್ರು ಓಡಾಡಿಸಿದ್ದಾರೆ. ಇಷ್ಟೊತ್ತಾದರೂ ಸಹಿತ ಮಾಜೂರು ಮಾಡೋಂಥ ಪ್ರಕ್ರಿಯೆನ ಪೋಸ್ಟ್ಮಾರ್ಟಮ್ ಮಾಡೋದಕ್ಕೆ ಮಾಜೂರಾಗಬೇಕು ಕಡಿತ ಆ ಪ್ರಕ್ರಿಯೆನ ಮಾಡದೇ ಇರೋದು ನೋಡಿ ಇವರೆಲ್ಲ ಫೋನ್ ಮಾಡಿದರು. ಹಾಗಾಗಿ ನಾನು ಕೂಡ ಬಂದೆ. ನಾನು ಬಂದಾಗ ಅವಾಗ FIR ಹಾಕ್ಕೊಂಡ್ರು. ಪಾಪ ಮನಸ್ಸಿಗೆ ಬೇಜಾರ ಮಾಡಿಕೊಂಡು ಬೇಜಾರ ಅವರಿಗೆ. ನಾವು ಬಂದು ಕೇಳಿದ್ದು ಬೇಜಾರಾಗ್ಬಿಟ್ಟಿದೆ. ಅವ್ರ ಕಾರಣ ಏನು ಅಂದರೆ ವ್ಯವಹಾರ ಆಗದೇನೆ ಹೋಗ್ತಾ ಇದ್ದೀನಲ್ಲ, ಇವತ್ತು ದಿನ ಎಲ್ಲ ವೇಸ್ಟ್ ಆಗೋಯ್ತು ಅಂತ, ವ್ಯವಹಾರ ಮಾಡ್ಕೊಂಡಿಲ್ಲಲ್ಲ ಅಂತ ವ್ಯವಹಾರ ಹಾಳು ಮಾಡಿಬಿಟ್ರು ಇವರು ಅಂತೇಳಿ ಲೇಟ್ ಮಾಡ್ತಾ ಇರೋ ಉದ್ದೇಶನೇ ಹಣಕ್ಕಾಗಿ, ದುಡ್ಡಿಗಾಗಿ. ಎಸ್ ಸಮುದಾಯ ಪಾಪ 30-40 ಜನ ಬಂದು ಸ್ಟೇಷನ್ ಬಾಗಿಲಲ್ಲಿ ಕುತ್ಕೊಂಡ್ರು ಸಹಿತ ಏನು ಇವತ್ತು ಏನು ಹೋಗಿ ಮಾಜೂರು ಮಾಡಬೇಕಾದಂಥವ್ರು ಮಾಜೂರು ಮಾಡ್ದೇ ಕಂಪ್ಲೇಂಟನ್ನು ಮತ್ತೆ ತಿರ್ಸೋ ಕೆಲಸನ ಮಾಡಿದ್ದಾರೆ. ಜೊತೆಗೆ ಎಲ್ಲಿ ಹೊಡ್ತಾ ಬಿತ್ತು, ತಲೆಗೆ ಹೊಡ್ತಾ ಬಿತ್ತ, ಮಂಡೆಗೆ ಹೊಟ್ಟೆ ಬಿಟ್ಟಿದ್ಯಾ, ಕಾಲಿಗೆ ಬಿದ್ದಿದ್ಯಾ ಅಂತೇಳಿ ಬಂದವ್ರನ್ನ ಕೇಳೋ ಅಂಥದ್ದು ಏನು ಮಾಡಿ. ಅದು ಪೋಸ್ಟ್ಮಾರ್ಟಮ್ನಲ್ಲಿ ಹೇಳ್ಬೇಕು, ಎಲ್ಲೆಲ್ಲಿ ಹೊಡ್ತಾ ಬಿದ್ದು ಅವ್ನು ಸತ್ತೋದ ಅನ್ನೋದನ್ನು ಪೋಸ್ಟ್ಮಾರ್ಟಮ್ನಲ್ಲಿ ಅವ್ರು ಹೇಳ್ಬೇಕಾಗಿರೋದು. ಈ ರೀತಿಲಿ ನಾವು ಕೇಳಿದಕ್ಕಾಗಿ ಇಲ್ಲ ನಿಮ್ಮನ್ನು ಅರೆಸ್ಟ್ ಮಾಡ್ತೀನಿ, ಬಂಧಿಸ್ತೀನಿ, ಈಗಲೇ ಅರೆಸ್ಟ್ ಮಾಡ್ತೀನಿ ಅಂತೇಳಿ ಹೋಗಿ ನಡೆದಿರೋ ಅಂಥದ್ದಾಗಿದೆ. ಅದು CCTV ಫುಟೇಜಲ್ಲಿದೆ. ಏನಿವತ್ತು ಅರೆಸ್ಟ್ ಮಾಡ್ತೀನಿ, ಇನ್ಮೇಲೆ ಕ್ರಮ ತಗೊಳ್ತೀನಿ, ಬಂಧಿಸ್ತೀನಿ ಅಂತೇಳಿ ಕೇಳಕ್ಕೆ ಬಂದವ್ರನ್ನ ಸ್ಟೇಷನ್ಗೆ ಅಂದರೆ ನಿಮ್ಮ ಅಪ್ಪನ ಮನೆದ ಹೆಂಗೆ ಬಂದೀನಿ ಸ್ಟೇಷನ್ಗೆ ಅಂತ ಕೇಳೋ ಅಂಥ ಪ್ರಯತ್ನನೂ ಸಹಿತ ಅವ್ರು ಮಾಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಕಳೆದ 30 ವರ್ಷದಲ್ಲಿ 100 ಸಲ ಡಿಗ್ರಿ ಬಂದಿದ್ದೀವಿ, ನ್ಯಾಯನೂ ಕೊಡಿಸಿದ್ದೀವಿ. ಹಾಗಾಗಿ ಇವರ ಬಂಧಿಸ್ತೀನಿ ಅನ್ನೋ ಹೆದರಿಕೆಗೆ ನಾವು ಹೆದರೋರು ಅಲ್ಲ, ಬಗ್ಗೋರು ಅಲ್ಲ. ನಾವು ಯಾವ ಸಂವಿಧಾನ ವಿರೋಧಿ ಪದವನ್ನು ಸಹಿತ ನಾವು ಬಳಸ್ತಿಲ್ಲ. ಅವರು ಸಂವಿಧಾನ ವಿರೋಧಿ ಪದವನ್ನು ಬಳಸಿದ್ದಾರೆ. ಬಳಸಿದಕ್ಕಾಗಿ ಪ್ರತಿಭಟನೆ ದಾಖಲು ಮಾಡಿದ್ವಿ. ಇವತ್ತು ASP ತಕ್ಷಣ ಬಂದು ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನು ಎನ್ಕ್ವೈರಿ ಮಾಡ್ತೀನಿ, CCTV ಫುಟೇಜ್ ನೋಡ್ತೀನಿ, ಜೊತೆಗೆ ಶಿಸ್ತಿನ ಕ್ರಮ ತಗೊಳ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದರಿಂದ ಪ್ರತಿಭಟನೆನ ಹಿಂತೆಗೊಳ್ತಕ್ಕಂಥ ಕೆಲಸ
ಮಾಡಿದ್ದೀವಿ, ಈ ಸಂದರ್ಭದಲ್ಲಿ ಮಾಡಿದ್ದೀವಿ, ನಾವೆಲ್ಲರೂ ಮಾಡಿದ್ದೀವಿ. ಹಾಗಾಗಿ ಇಲ್ಲೇನೆ ಬಾಡಿ ಇಟ್ಟು ಸ್ಟೇಷನ್ ಎದುರುಗಡೆ ಪ್ರತಿಭಟನೆ ದಾಖಲು ಮಾಡಬೇಕು ಅಂತ ಹೇಳಿ ಊರಿನವರೆಲ್ಲ ತೀರ್ಮಾನ ತಗೊಂಡಿದ್ರು. ಆದರೆ ಇವತ್ತು ASP ಅವರ ಮಧ್ಯಸ್ಥಿಕೆಯಲ್ಲಿ ಇಲ್ಲ, ತಕ್ಷಣದಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿಕೊಡ್ತೇವೆ, ಮಾಜರು ಮಾಡಿಸುವಂತ ಪ್ರಯತ್ನ ತಕ್ಷಣದಲ್ಲಿ ಮಾಡ್ತೀವಿ ಅಂತ ಹೇಳಿ ಇವತ್ತು ಜೊತೆಗೆ ಅವ್ರ ಮೇಲೆ ಶಿಸ್ತು ಕ್ರಮವನ್ನ ಬಾಯಿಗೆ ಬಂದಂಗೆ ಮಾತಾಡಿರ್ತಕ್ಕಂಥ, ಕಾನೂನು ವಿರೋಧಿಯಾಗಿ ಮಾತಾಡಿರ್ತಕ್ಕಂಥ, ಪೊಲೀಸ್ ಸ್ಟೇಷನ್ಗೆ ಬಂದವ್ರನ್ನೆಲ್ಲ ಬಂಧಿಸ್ತೀನಿ ಅಂತಕ್ಕಂಥ ಮಾತಾಡಿರ್ತಕ್ಕಂಥ ಆ ಇನ್ಸ್ಪೆಕ್ಟರ್ನ ಪುಲ್ಲಯ್ಯ ರಾಥೋಡ್ ಅವರು ಬಂದವ್ರ ಹತ್ರಲ್ಲ ಇದೇ ರೀತಿ ಸಾರ್ವಜನಿಕರ ಇದೇ ರೀತಿ ಮಾತಾಡ್ತಿದ್ದಾರೆ. ಇವತ್ತು ಕೂಡ ಅದೇ ರೀತಿಯಲ್ಲಿ ಮಾತಾಡಿದ್ದಾರೆ, ಕೆಟ್ಟ ರೀತಿಯಲ್ಲಿ ಮಾತಾಡಿದ್ದಾರೆ. 4-5 ಜನ ಪೊಲೀಸ್ನವರು ಇನ್ಸ್ಪೆಕ್ಟರ್ನ ತಪ್ಪಿ ಹಿಡ್ಕೊಂಡು ರೌಡಿ ಎಳ್ಕೊಂಡು ಹೋದಂಗೆ ಒಳಗೆ ಹೋಗಿ ಕೂಡಿದ್ದಾರೆ, ಸ್ಟೇಷನ್ ಒಳಗಡೆ ತಗೊಂಡೋಗಿ ಕೂಡಿದ್ದಾರೆ. ಹಾಗಾಗಿ ಅದನ್ನ ಪೊಲೀಸ್ನವರೇ ಪ್ರತ್ಯಕ್ಷದರ್ಶಿಗಳಿದ್ದಾರೆ. ಸಂತೋಷ್ ಹೆಗ್ಡೆ ಪ್ರತ್ಯಕ್ಷದರ್ಶಿ, ಇನ್ನೂ 5-6 ಜನ ಪ್ರತ್ಯಕ್ಷದರ್ಶಿ ಇದ್ದಾರೆ. ರೌಡಿ ತರ ನಡ್ಕೊಂಡಿರ್ತಕ್ಕಂಥ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ಆಗ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯಿಸ್ತೇವೆ.